ರಾಜ್ಯದಲ್ಲಿ ಕಾಂಗ್ರೆಸ್ ನುಡಿದಂತೆ ನಡೆದಿದೆ. ಮಹಿಳೆಯರಿಗೆ ಸ್ವಾವಲಂಬಿ ಬದುಕನ್ನು ಕಟ್ಟಿಕೊಳ್ಳಲು ಸಹಾಯ ಮಾಡಿದೆ. ಈ ಮೂಲಕ ಕಾಂಗ್ರೆಸ್ ರಾಜ್ಯದಲ್ಲಿ ಪ್ರತಿಯೊಬ್ಬರ ಮನಗೆದ್ದಿದೆ. ಪಂಚ ಗ್ಯಾರಂಟಿಗಳ ಹಿನ್ನೆಲೆಯಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಎಲ್ಲೆಡೆ ಜಯಭೇರಿಯನ್ನು ಬಾರಿಸಲಿದೆ ಎಂದು ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಸುಳ್ಯ ವಿಧಾನಸಭಾ ಕ್ಷೇತ್ರದ ಉಸ್ತುವಾರಿ ಮಮತಾ ಗಟ್ಟಿ ಹೇಳಿದ್ದಾರೆ. ಅವರು ಏಪ್ರಿಲ್ 18ರಂದು ಸುಳ್ಯದ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಮಾತನಾಡಿದರು. ಸ್ವಾತಂತ್ರ್ಯ ಪೂರ್ವ ಈ ದೇಶದಲ್ಲಿ ಏನೂ ಇಲ್ಲದಿದ್ದಂಥ ಸಂದರ್ಭದಲ್ಲಿ ಈ ದೇಶವನ್ನು ಅಭಿವೃದ್ಧಿಪಡಿಸಿದವರು ಕಾಂಗ್ರೆಸ್ ಪಕ್ಷ. ಆದರೆ ಕಳೆದ 10 ವರ್ಷಗಳಿಂದ ಕೋಮು ಭಾವನೆಯನ್ನು ಕೆರಳಿಸಿ ಅಧಿಕಾರಕ್ಕೆ ಬಂದ ಬಿಜೆಪಿಯವರು ಬೆಲೆ ಏರಿಸಿ ಜನರಿಗೆ ಸಂಕಷ್ಟವನ್ನು ಉಂಟು ಮಾಡಿದ್ದಾರೆ. ನಾರಾಯಣ ಗುರುಗಳ ಚರಿತ್ರೆಯನ್ನು ಪಠ್ಯಪುಸ್ತಕದಲ್ಲಿ ಹಾಕಲು ವಿರೋಧಿಸಿದವರು ಇದೇ ಬಿಜೆಪಿಯವರು. ಪೆರೇಡ್ನಲ್ಲಿ ನಾರಾಯಣ ಗುರುಗಳ ಸ್ತಬ್ಧ ಚಿತ್ರವನ್ನು ಬಳಸಲು ಅನುಮತಿ ನೀಡದವರು ಇದೇ ಪಾರ್ಟಿ. ಆದರೆ ನಾರಾಯಣ ಗುರುಗಳ ಮೂರ್ತಿಗೆ ನಮಿಸಿ ಇದೀಗ ರಾಜಕೀಯ ನಾಟಕವನ್ನು ಶುರುವಿಟ್ಟುಕೊಂಡಿದ್ದಾರೆ ಎಂದು ಬಿಜೆಪಿ ವಿರುದ್ಧ ಹರಿಹಾಯ್ದರು. ಸುದ್ದಿಗೋಷ್ಠಿಯಲ್ಲಿ ಕಾಂಗ್ರೆಸ್ ಮುಖಂಡರಾದ ಜಯಪ್ರಕಾಶ್ ರೈ, ವೆಂಕಪ್ಪಗೌಡ, ಸದಾನಂದ ಮಾಬಜಿ, ಸಂಸುದ್ದೀನ್ ಎಸ್, ಭರತ್ ಮುಂಡೋಡಿ, ಪಿಸಿ ಜಯರಾಮ, ರಾಜೀವ್ ರೈ, ಗಫೂರ್ ಕಲ್ಮಡ್ಕ, ಪ್ರವೀಣ್ ಮುಂಡೋಡಿ, ಪಿಎಸ್ ಗಂಗಾಧರ್ ಮೊದಲಾದವರು ಉಪಸ್ಥಿತರಿದ್ದರು. ಕಾಂಗ್ರೆಸ್ ಪಕ್ಷ ಸುಭದ್ರವಾದಂಥ ಸರ್ಕಾರವನ್ನು ಜನರಿಗೆ ನೀಡಿ ಅತ್ಯುತ್ತಮವಾದಂಥ ಕಾರ್ಯಕ್ರಮವನ್ನು ಕೊಟ್ಟಂಥ ಪಕ್ಷ ಇದ್ದರೆ ಅದು ಕಾಂಗ್ರೆಸ್ ಪಕ್ಷ. ಈ ದೇಶಕ್ಕೆ ಸ್ವಾತಂತ್ರ್ಯ ಪೂರ್ವದಲ್ಲಿ ನಂತರದಲ್ಲಿ ಬ್ರಿಟಿಷರು ನಮ್ಮ ದೇಶವನ್ನು ಬಿಟ್ಟು ಹೋಗುವಾಗ ಒಂದು ಸೂಜಿ ತಯಾರಿಸ್ತಕ್ಕಂಥ ಫ್ಯಾಕ್ಟ್ರಿ ಕೂಡ ನಮ್ಮಲ್ಲಿರಲಿಲ್ಲ. ತದನಂತರ ಬಂದಂತಹ ಕಾಂಗ್ರೆಸ್ ಪಕ್ಷದ ಸರ್ಕಾರ ಇವತ್ತು ಅತ್ಯುತ್ತಮವಾದಂಥ ಯೋಜನೆಗಳನ್ನು ರೂಪಿಸುವ ಮುಖಾಂತರ ಕಾಂಗ್ರೆಸ್ ಪಕ್ಷದ ಪ್ರಧಾನಮಂತ್ರಿಗಳು ಚುಕ್ಕಾಣಿಯನ್ನು ಹಿಡಿದು ಈ ದೇಶವನ್ನು ಅಭಿವೃದ್ಧಿಯತ್ತ ಸಾಗಿಸುವಲ್ಲಿ ಪಕ್ಷ ಪ್ರಮುಖವಾದಂಥ ಪಾತ್ರವನ್ನು ನಮ್ಮ ದೇಶದಲ್ಲಿ ವಹಿಸಿದ್ದನ್ನು ತಾವೆಲ್ಲರೂ ಕಂಡಿದ್ದೀರಿ, ನೋಡಿದ್ದೀರಿ. ತದನಂತರ ಬಂದಂತಹ ಸರ್ಕಾರ ಈ 10 ವರ್ಷಗಳ ಈ ಒಂದು ಅವಧಿಯಲ್ಲಿ ಬಂದಿರತಕ್ಕಂತಹ ಬಿಜೆಪಿ ಸರ್ಕಾರ ಕೇವಲ ಅಧಿಕಾರಕ್ಕೋಸ್ಕರ ಜನರಲ್ಲಿ ಕೋಮು ದ್ವೇಷ ಭಾವನೆಯನ್ನು ಸೃಷ್ಟಿಸಿ ಜನರ ಮಧ್ಯೆ ಒಡಕನ್ನು ಸೃಷ್ಟಿಸಿ ಇವರು ಅಧಿಕಾರಕ್ಕೆ ಬಂದರು. ಅಧಿಕಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ಜನರಿಗೆ ಯಾವ ರೀತಿಯ ಸಂಕಷ್ಟಗಳು, ಬೆಲೆ ಏರಿಕೆ ಗಗನಕ್ಕೆ ಏರಿ ಪ್ರತಿಯೊಂದು ವಿಚಾರದಲ್ಲಿ ಕೂಡ ಜನರಿಗೆ ಸಂಕಷ್ಟವನ್ನು ಎದುರಿಸುವಂತಾಯಿತು ಅಂತೇಳಿ ನಾವು ಕಂಡಿದ್ದೇವೆ. ಆ ವಿಚಾರದಲ್ಲಿ ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜೆಗಳೇ ಪ್ರಭುಗಳನ್ನು ಆಯ್ಕೆ ಮಾಡ್ತಕ್ಕಂಥವರು. ಆ ನೆಲೆಯಲ್ಲಿ ಲೋಕಸಭಾ ಚುನಾವಣೆ ಇವತ್ತು ಎದುರಾಗಿದೆ. ನಮ್ಮ ಜಿಲ್ಲೆಯ ಅಭ್ಯರ್ಥಿಯಾಗಿ ಪದ್ಮರಾಜ ಪೂಜಾರಿಯವರು ಲೋಕಸಭಾ ಅಭ್ಯರ್ಥಿಯಾಗಿ ಸ್ಪರ್ಧೆಗಿಳಿದಿದ್ದಾರೆ. ಒಬ್ಬ ಯುವ ನಾಯಕ, ಯುವ ನ್ಯಾಯವಾದಿಗಳು, ನಾರಾಯಣ ಗುರುಗಳ ಆದರ್ಶ ತತ್ವ ಸಿದ್ಧಾಂತಗಳನ್ನು ತನ್ನ ಜೀವನದ ಉದ್ದಕ್ಕೂ ಕೂಡ ಅಳವಡಿಸಿಕೊಂಡು ಜಾತ್ಯತೀತ ತತ್ವದ ನೆಲೆಯಲ್ಲಿ ಪ್ರತಿಯೊಬ್ಬರನ್ನು ಕೂಡ ಪ್ರೀತಿಸುವಂತಹ, ತನ್ನ ಜೀವನದಲ್ಲಿ ಪಾರದರ್ಶಕತೆಯನ್ನು ಅಳವಡಿಸಿಕೊಂಡಂತಹ ಒಬ್ಬ ಜನನಾಯಕ. ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿಯಾಗಿ ಪಕ್ಷದಲ್ಲಿ ಕೂಡ ಸೇವೆಯನ್ನ ಮಾಡಿ ಅತ್ಯುತ್ತಮ ಎಲ್ಲರ ಪ್ರೀತಿ ವಿಶ್ವಾಸದಂತ ನಾಯಕರು ನಮ್ಮ ಅಭ್ಯರ್ಥಿಗಳು ಪದ್ಮರಾಜ ಪೂಜಾರಿಯವರು. ಅವರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಪ್ರತಿಯೊಬ್ಬರು ಕೂಡ ಮತವನ್ನು ನೀಡುವ ಮುಖಾಂತರ ನಮ್ಮ ಪಕ್ಷದ ಗೆಲುವಿಗೆ ಎಲ್ಲರೂ ಕಾರಣೀಭೂತರಾಗಬೇಕು ಅಂತೇಳಿ ನಾವು ಈ ಪತ್ರಿಕಾಗೋಷ್ಠಿಯ ಮುಖಾಂತರ ಮನವಿಯನ್ನ ಮಾಡ್ತಾ ಇದ್ದೇವೆ. ಇವತ್ತು ಬಹಳಷ್ಟು ಕಾರ್ಯಕ್ರಮಗಳನ್ನು ಕೊಟ್ಟಿದೆ. ಆದರೆ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ನರೇಂದ್ರ ಮೋದಿಯ ಸರ್ಕಾರ ದೇಶದಲ್ಲಿ 56ಕ್ಕಿದ್ದಂಥ ಡೀಸೆಲ್ ಬೆಲೆ ಇವತ್ತು ಪೆಟ್ರೋಲ್ ಡೀಸೆಲ್ ಬೆಲೆ 97-98ಕ್ಕೆ ಬಂದು ಪೆಟ್ರೋಲ್ ಬೆಲೆ 108ಕ್ಕೆ ಬಂದಿದೆ. ಎಲ್ಲ ಸಾರಿಗೆ ವ್ಯವಸ್ಥೆಯು ಕೂಡ ಇವತ್ತು ಸರಕು ಸಾಮಗ್ರಿಗಳು ಪ್ರತಿಯೊಂದು ಬೆಲೆ ಏರಿಕೆಯಿಂದಾಗಿ ಕೂಡ ಇವತ್ತು ಗಗನಕ್ಕೇರಿದೆ. ಅದು ಕೂಡ ಇವತ್ತು ಜನರ ಈ ಎಲ್ಲ ವ್ಯವಸ್ಥೆಗಳನ್ನು ಸರಿಯಾಗಿ ಸಮರ್ಪಿಸದೆ ಇವತ್ತು ಜನರಿಗೆ ತಾಳ್ಮೆಯನ್ನ ಪರೀಕ್ಷೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಇವತ್ತಿನ ಕೇಂದ್ರ ಸರ್ಕಾರ ಮಾಡಿದೆ. ಕಪ್ಪು ಹಣ ವಿದೇಶದಿಂದ ತರ್ತೇವೆ ಅಂತ ಹೇಳಿದ್ರು, ಜನರ ಪ್ರತಿ ಅಕೌಂಟಿಗೆ ಕೂಡ 15 ಲಕ್ಷ ಆಗ್ತೇವೆ ಅಂತೇಳಿ
ಜನರಲ್ಲಿದ್ದಂಥ ಪಾಪ 501,000 ಅಕೌಂಟಿಗೆ ಅವರ ಹತ್ರ ಹಾಕಿಸಿ ಸುಮಾರು ಈಗಾಗಲೇ 35,000 ಕೋಟಿಯಷ್ಟು ಅನುದಾನ ಇವತ್ತು ಜನರಿಂದ ಇವರು ಲೂಟಿ ಮಾಡಿದ್ದಾರೆ. ಇದು ಈ ಅಂಕಿಅಂಶವನ್ನು ಕೂಡ ಇವತ್ತು ಅವರು ಹೇಳ್ತಾ ಇಲ್ಲ. ಈ ಒಂದು ಪ್ರತಿಯೊಬ್ಬರ ಅಕೌಂಟ್ ಇದ್ದ ಹೋದಂತ ಹಣ ಏನಾಯ್ತು ಅಂತೇಳಿ ಇದನ್ನ ಹೇಳುವವರಿಲ್ಲ. ಒಂದೇ ಒಂದು ಪತ್ರಿಕಾಗೋಷ್ಠಿಯನ್ನು ಕೂಡ ಈ ದೇಶದ ಪ್ರಧಾನಮಂತ್ರಿಗಳು ಕರೆದಿಲ್ಲ. ನೋಟು ಬ್ಯಾನ್ ಕೂಡ ಒಂದು ನಾಟಕ ಮಾಡಿದ್ರು. ಅದರಲ್ಲಿ ಕೂಡ ಸುಮಾರು ಸರ್ಕಾರಕ್ಕೆ 16 ಲಕ್ಷ ಕೋಟಿಯಷ್ಟು ಹಣ ಇವತ್ತು ಸರ್ಕಾರದಿಂದ ಪೋಲಾಗಿದೆ. ಇದು ಕೂಡ ಇವತ್ತು ನಾವು ಕಂಡಿದ್ದೇವೆ. ಇದರಿಂದ ಕೂಡ ರಿಸಲ್ಟ್ ಮಾತ್ರ ಜನರಿಗೆ 0 ಆಗಿದೆ. 2,000 ನೋಟನ್ನ ಮುದ್ರಿಸಲಿಕ್ಕೆ ಕೂಡ ಈಗಾಗಲೇ ಬಹಳಷ್ಟು ಕೋಟಿಗಟ್ಟಲೆ ಹಣ ಸರ್ಕಾರದಿಂದ ವ್ಯಯ ಆಗಿದೆ. ಇದನ್ನು ಕೂಡ 3 ವರ್ಷದಲ್ಲಿ ಈ 2,000 ನೋಟನ್ನು ಕೂಡ ಇವರು ಬ್ಯಾನ್ ಮಾಡಿದ್ರು. ಇವತ್ತು ಜನರಿಗೆ ಹಗಲು ದರೋಡೆಯ ಕೆಲಸವನ್ನ ಇವತ್ತು ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಉದ್ಯೋಗ ಸೃಷ್ಟಿ, ಕೋಟಿ ಉದ್ಯೋಗ ಸೃಷ್ಟಿ ಕೊಡ್ತೇವೆ ಯುವ ಜನರಿಗೆ ಸುಳ್ಳು ಹೇಳಿ ಅಷ್ಟು ಲಕ್ಷದಷ್ಟು ಇವತ್ತು ಇವತ್ತು ಸರ್ಕಾರ, ನಮ್ಮ ಕಾಂಗ್ರೆಸ್ ಪಕ್ಷದ ನೇತೃತ್ವದ ಸರ್ಕಾರ, ತಾವು ಕಂಡಿದ್ದೀರಿ ಅತ್ಯುತ್ತಮವಾದಂತಹ ನರೇಗಾ ಯೋಜನೆ. ಇವತ್ತು NRHM ಕಾರ್ಯಕ್ರಮ ಮುಖಾಂತರ ಲಕ್ಷದಷ್ಟು ಇವತ್ತು ಆಶಾ ಕಾರ್ಯಕರ್ತೆಯರಂತಹ ಒಂದು ಉದ್ಯೋಗ ಸೃಷ್ಟಿಯನ್ನ ಮಾಡಿಕೊಟ್ಟಂತ ಸರ್ಕಾರದ ಸಾಧನೆ ಇದ್ರೆ ಅದು ಮನಮೋಹನ್ ಸಿಂಗ್ ನೇತೃತ್ವದ ಸರ್ಕಾರ. ಸರ್ವ ಶಿಕ್ಷಾ ಅಭಿಯಾನದಂತಹ ಕಾರ್ಯಕ್ರಮವನ್ನು ಕೊಟ್ಟಿದ್ರೆ ಅದು ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರ. ನರೇಗಾದಂತಹ ಯೋಜನೆ ಪ್ರತಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಕೂಡ ಉದ್ಯೋಗ ಸೃಷ್ಟಿಯನ್ನ ಕೊಟ್ಟಿದ್ರೆ ಅದು ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರ. ಇವತ್ತು ಬಿಜೆಪಿ ಸರ್ಕಾರ ಜನರಿಗೆ ನುಡಿದಂತೆ ನಡೆಯದೆ ಕೇವಲ ಕೋಮು ದ್ವೇಷವನ್ನ ಜನರಿಗೆ ಮುಟ್ಟಿಸಿ, ಜನರಲ್ಲಿ ಭಿನ್ನಾಭಿಪ್ರಾಯಗಳನ್ನ ಮೂಡಿಸಿ, ಕಂದಕವನ್ನ ಸೃಷ್ಟಿಸಿ, ಜಾತಿ ಮಧ್ಯೆ ವೈಷಮ್ಯವನ್ನ ಮುಟ್ಟಿಸಿದ್ದೇ ಹೊರತು ಯಾವುದೇ ರೀತಿಯ ಅಭಿವೃದ್ಧಿ ಪರವಾದಂತಹ ಜನರ ಕಾಳಜಿಯುಳ್ಳಂತಹ ಕಾರ್ಯಕ್ರಮವನ್ನ ಬಿಜೆಪಿ ಸರ್ಕಾರ ಕೊಟ್ಟಿಲ್ಲ ಅನ್ನೋದನ್ನು ಕೂಡ ಇವತ್ತು ನಾವು ಕಂಡಿದ್ದೇವೆ. ಇವತ್ತು ಜನರು ಏನಾದರೂ ನಮ್ಮ ರಾಜ್ಯದಲ್ಲಿ ಇವತ್ತು ನಿಟ್ಟುಸಿರು ಬಿಡ್ತಾರೆ ಅಂತ ಹೇಳಿದ್ರೆ ಅದು ನಮ್ಮ ಪಂಚ ಗ್ಯಾರಂಟಿಗಳಿಂದ. ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬರುವುದಕ್ಕಿಂತ ಮುಂಚೆ ಹೇಳಿದ್ರು, ನಮಗೆ ಈ 5 ಯೋಜನೆಗಳನ್ನ ಕೊಡ್ತೇವೆ. ಜನರಿಗೆ ಇವರ ವಿಪರೀತ ಸೆಂಟ್ರಲ್ನಿಂದ ಆದಂತಹ ಬೆಲೆ ಏರಿಕೆಯಿಂದ ಜನರು ಸಂಕಷ್ಟಕ್ಕೆ ಹೋಗಿದ್ರು. ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡ್ಲಿಕ್ಕೆ ಆಗಲಿಲ್ಲ. ಪ್ರತಿಯೊಂದು ವಿಚಾರದಲ್ಲಿ ಕೂಡ ತೆರಿಗೆ, ಟ್ಯಾಕ್ಸ್, GST ಅನ್ನ ಹಾಕಿದ್ರು. ಕೇವಲ ಶವ ಸಂಸ್ಕಾರಕ್ಕೂ ಕೂಡ ಇವರು ತನ್ನ GST ಅನ್ನ ಹಾಕಿದ್ರು. ಮೊನ್ನೆಯನ್ನು ತೆಗೆದ್ರು ಅವರು ಅಷ್ಟೇ. ನಾವು ನೋಡಿದೆವು, ಮಕ್ಕಳ ಪೆನ್ಸಿಲು, ಪೆನ್ನು, ಪ್ರತಿ ಒಂದರಲ್ಲಿ ಕೂಡ ಒಂದು ಸೂಚಿಯಲ್ಲಿ, ಬೆಂಕಿ ಪೊಟ್ಟಣದಲ್ಲಿ ಕೂಡ GST ಅನ್ನ ಹಾಕಿದ ಸರ್ಕಾರದ ಸಾಧನೆ ಇದ್ರೆ ಅದು ಬಿಜೆಪಿ ಸರ್ಕಾರದ ಸಾಧನೆ. ಇವತ್ತು ನುಡಿದಂತೆ ನಡೆದಂತಹ ಸರ್ಕಾರ ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರ, ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ 5 ಪಂಚ ಗ್ಯಾರಂಟಿ ಯೋಜನೆಗಳನ್ನ ಕೊಡುವ ಮುಖಾಂತರ, ಪ್ರತಿ ಮನೆಯನ್ನ ಬೆಳಗುವ ಮುಖಾಂತರ, ಗೃಹಲಕ್ಷ್ಮಿ ಕಾರ್ಯಕ್ರಮವನ್ನ ಕೊಡುವ ಮುಖಾಂತರ, ಮಹಿಳೆಯರಿಗೆ ಸ್ವಾವಲಂಬಿ ಬದುಕನ್ನ ಕೊಡುವ ಮುಖಾಂತರ ಇವತ್ತು ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಬೆಳಗಲಿಕ್ಕೆ ಕಾಂಗ್ರೆಸ್ ಪಕ್ಷ ಅವಕಾಶವನ್ನ ನೀಡಿದೆ. ನಾವು ಜನರಲ್ಲಿ ಮನವಿಯನ್ನ ಮಾಡುವುದಿಷ್ಟೇ, ಇವತ್ತು ನಮಗೆ ಸುಭದ್ರ ಸರ್ಕಾರ ಬೇಕು, ಜನರ ಬದುಕುವನ್ನ ಕಟ್ಟಿಸುವಂತಹ ಸರ್ಕಾರ ಬೇಕು, ನಮಗೆ ಆಡಳಿತ ಬೇಕು, ಅತ್ಯುತ್ತಮವಾದಂತಹ ಆಡಳಿತ ನೀಡತಕ್ಕಂತಹ ಸರ್ಕಾರ ಅದು ಕಾಂಗ್ರೆಸ್ ಪಕ್ಷದಿಂದ ಮಾತ್ರ ಸಾಧ್ಯ ಎನ್ನುವಂತಹ ನೆಲೆಯಲ್ಲಿ ಈ ಬಾರಿ ಕೂಡ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಯಾವ ರೀತಿಯ ಗ್ಯಾರಂಟಿ ಯೋಜನೆಗಳನ್ನ ಯಶಸ್ವಿಯಾಗಿ ಕೊಟ್ಟಿತ್ತು ಅದೇ ರೀತಿಯಲ್ಲಿ ಇವತ್ತು ಕರ್ನಾಟಕ ಮಾದರಿಯಾಗಿ ನಮ್ಮ ದೇಶದಲ್ಲಿ ಕೂಡ ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಅವರು ನಮ್ಮ ರಾಷ್ಟ್ರಾಧ್ಯಕ್ಷರಾಗಿ, ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ, ಸೋನಿಯಾ ಗಾಂಧಿ ಅವರ ನಾಯಕತ್ವದಲ್ಲಿ ಕಾಂಗ್ರೆಸ್ ಗ್ಯಾರಂಟಿ ಕಾರ್ಡ್ಗಳನ್ನ ಕೊಡುವ ಮುಖಾಂತರ ಇವತ್ತು 5 ಅತ್ಯುತ್ತಮವಾದಂತಹ ನ್ಯಾಯ ಗ್ಯಾರಂಟಿಗಳನ್ನ ಜನರಿಗೆ ಕೊಡ್ಲಿಕ್ಕೆ, ಮಹಿಳಾ ನ್ಯಾಯ, ರೈತ ನ್ಯಾಯ, ಶ್ರಮಿಕ ನ್ಯಾಯ, ಪಾಲುದಾರಿಕೆಯ ನ್ಯಾಯ, ಯುವ ನ್ಯಾಯದಲ್ಲಿ ಕೂಡ ಪ್ರತಿ ವಿದ್ಯಾವಂತ ಯುವಕರಿಗೆ 1 ಲಕ್ಷ ಶಿಷ್ಯ ವೇತನಕ್ಕೆ ಹಕ್ಕುದಾರರನ್ನಾಗಿ ಮಾಡಲಿಕ್ಕೆ ಮೊದಲ ಉದ್ಯೋಗ ಖಾತ್ರಿ ಯೋಜನೆ, ನೇಮಕಾತಿ ಭರವಸೆ, 30 ಲಕ್ಷ ಹೊಸ ಸರ್ಕಾರಿ ಉದ್ಯೋಗಗಳಲ್ಲಿ ಕೂಡ ಕ್ಯಾಲೆಂಡರ್ ಪ್ರಕಾರ ಎಲ್ಲ ಬಾಕಿ ಹುದ್ದೆಗಳನ್ನು ಕೂಡ ಭರ್ತಿ ಮಾಡ್ತಕ್ಕಂತಹ ಯೋಜನೆ, ಪ್ರಶ್ನೆ ಪತ್ರಿಕೆ ಸೋರಿಕೆಯಿಂದ ಕೂಡ ಅದನ್ನು ಸಂಪೂರ್ಣವಾಗಿ ಕೊನೆಗೊಳಿಸಲು ಹೊಸ ಕಾನೂನುಗಳನ್ನ, ನೀತಿಯನ್ನ ಜಾರಿ ಮಾಡ್ತಕ್ಕಂತಹ ಯೋಜನೆ,
ಕೆಲಸಗಾರರಿಗೆ ಸಾಮಾಜಿಕ ಭದ್ರತೆಯನ್ನ ನೀಡ್ತಕ್ಕಂಥ ಈ ಯುವ ನ್ಯಾಯ ಯೋಜನೆ, ಯುವ ಬೆಳಕು, ಯುವಕರಿಗಾಗಿ 5,000 ಕೋಟಿ ಹೊಸ ಸ್ಮಾರ್ಟ್ ಅಪ್ ನಿಧಿ ಯೋಜನೆ, ಅತ್ಯುತ್ತಮವಾದಂಥ ಯುವ ನ್ಯಾಯ ಯೋಜನೆಯನ್ನು ಕೂಡ ಕೊಟ್ಟಿದೆ. ಮಹಿಳೆಯರಿಗೆ ಮಹಿಳಾ ನ್ಯಾಯ ಕಾರ್ಯಕ್ರಮ, ಮಹಾಲಕ್ಷ್ಮಿ ಇವತ್ತು ಹೇಗೆ ಕರ್ನಾಟಕದಲ್ಲಿ ಗೃಹಲಕ್ಷ್ಮಿ ಕಾರ್ಯಕ್ರಮವನ್ನ ಕೊಟ್ಟಿತೋ ಅದೇ ರೀತಿಯಲ್ಲಿ ಮಹಾಲಕ್ಷ್ಮಿ ಕಾರ್ಯಕ್ರಮ ಪ್ರತಿ ಬಡ ಕುಟುಂಬದ ಒಬ್ಬ ಮಹಿಳೆಗೆ ಪ್ರತಿ ವರ್ಷಕ್ಕೆ 1 ಲಕ್ಷ ರೂಪಾಯಿ ಅವಳಿಗೆ ಅತ್ಯುತ್ತಮ ರೀತಿಯ ಒಂದು ಸಣ್ಣ ವ್ಯಾಪಾರ ಮಾಡಲಿಕ್ಕೆ, ಸ್ತ್ರೀಶಕ್ತಿ ಗುಂಪಿನ ಜೊತೆ ಕಾರ್ಯಕ್ರಮಗಳನ್ನು ಹಾಕಲಿಕ್ಕೆ, ಸೆಲ್ಫ್ ಹೆಲ್ಪ್ ಗ್ರೂಪ್ ಅಲ್ಲಿ ಕೂಡ ಕಾರ್ಯಕ್ರಮ ಮಾಡಲಿಕ್ಕೆ, ಸ್ವಂತ ಉದ್ಯೋಗವನ್ನ ತಯಾರಿ ಮಾಡಲಿಕ್ಕೆ ಈ ಮಹಾಲಕ್ಷ್ಮಿ ಯೋಜನೆಯನ್ನು ಕೂಡ ಮಹಿಳೆಯರಿಗೆ ಕೊಡುವಂತಹ ಅತ್ಯದ್ಭುತವಾದಂತಹ ಯೋಜನೆ. ಅರ್ಧದಷ್ಟು ಜನಸಂಖ್ಯೆಗೆ ಸಂಪೂರ್ಣ ಕೇಂದ್ರ ಸರ್ಕಾರದ ಉದ್ಯೋಗಗಳಲ್ಲಿ ಕೂಡ 50% ಮಹಿಳಾ ಮೀಸಲಾತಿ. ಶಕ್ತಿಗೆ ಗೌರವ, ಕೇಂದ್ರ ಸರ್ಕಾರದ ಅನುದಾನವನ್ನ ದುಪ್ಪಟ್ಟುಗೊಳಿಸುವ ಆಶಾ, ಅಂಗನವಾಡಿ, ಬಿಸಿಯೂಟ ಕಾರ್ಯಕರ್ತೆಯರಿಗೆ ಈ ಮಹಿಳಾ ನ್ಯಾಯ ಕಾರ್ಯಕ್ರಮದಲ್ಲಿ ಕೂಡ ಒಂದು ಅತ್ಯಮೂಲ್ಯವಾದಂತಹ ಮಹತ್ವವನ್ನ ಕೊಟ್ಟಿದ್ದಾರೆ. ಅಧಿಕಾರ ಮೈತ್ರಿ, ಮಹಿಳೆಯರು ತಮ್ಮ ಕಾನೂನು ಹಕ್ಕುಗಳನ್ನ ಪಡೆಯಲು ಮತ್ತು ಸರ್ಕಾರದ ಯೋಜನೆಗಳ ಬಗ್ಗೆ ತಿಳಿದುಕೊಳ್ಳಲು ಪ್ರತಿ ಪಂಚಾಯತ್ನಲ್ಲಿ ಅಧಿಕಾರ ಮೈತ್ರಿ ಕಾರ್ಯಕ್ರಮ. ಸಾವಿತ್ರಿಬಾಯಿ ಫುಲೆ ಹಾಸ್ಟೆಲ್, ಉದ್ಯೋಗಸ್ಥ ಮಹಿಳೆಯರಿಗೆ ವಸತಿ ನಿಲಯಗಳ ಸಂಖ್ಯೆಯನ್ನ ದ್ವಿಗುಣಗೊಳಿಸಲಿಕ್ಕೆ. ಹೀಗೆಯೇ ರೈತ ನ್ಯಾಯ, ಇದು ಕೂಡ ಅತ್ಯದ್ಭುತವಾದಂತಹ ಕಾರ್ಯಕ್ರಮ. ರೈತ ನ್ಯಾಯ, ಕನಿಷ್ಠ ಬೆಂಬಲ ಬೆಲೆ, ಸ್ವಾಮಿನಾಥನ್ ಆಯೋಗದ ಸೂತ್ರದ ಪ್ರಕಾರ MSPಗೆ ಕಾನೂನು ಸ್ಥಾನಮಾನ, ಸಾಲ ಮನ್ನಾ, ಕೃಷಿ ಸಾಲ ಮನ್ನಾ ಗ್ಯಾರಂಟಿಯನ್ನ ಪರಿಣಾಮಕಾರಿಯಾಗಿ ಜಾರಿಗೊಳಿಸಲು ಶಾಶ್ವತ ಆಯೋಗದ ರಚನೆ, ನೇರವಾಗಿ ವಿಮಾ ಪಾವತಿ ಖಾತ್ರಿ, ಬೆಳೆ ನಷ್ಟವಾದ 30 ದಿನಗಳಲ್ಲಿ ಬ್ಯಾಂಕ್ ಖಾತೆಗೆ ನೇರವಾಗಿ ವಿಮೆ ಪಾವತಿ ಖಾತ್ರಿ, ಸ್ಥಿರ ಆಮದು ರಫ್ತು ನೀತಿ. ರಫ್ತು ನೀತಿಯಲ್ಲಿ ಕೂಡ ರೈತರೊಂದಿಗೆ ಸಮಾಲೋಚನೆ ನಡೆಸಿ ನೂತನ ಆಮದು ರಫ್ತು ನೀತಿಯನ್ನು ಕೂಡ ಮಾಡ್ತೇವೆ ಅಂತ ಹೇಳಿದ್ದಾರೆ. ಹಾಗೆ GST ಮುಕ್ತ ಕೃಷಿ ಕ್ಷೇತ್ರ, ಮಹತ್ವವಾದಂತಹ ಮಹತ್ವಾಕಾಂಕ್ಷಿ ಕಾರ್ಯಕ್ರಮ ಇದು. ಕೃಷಿಗೆ ಅಗತ್ಯವಾದಂತಹ ಇನ್ಪುಟ್ಗಳ ಮೇಲೆ GSTಯ ಇಲ್ಲದಾಗಿಸುವುದು. ಹಾಗೆ ಶ್ರಮಿಕ ನ್ಯಾಯ, ಪಾಲುದಾರಿಕೆಯ ನ್ಯಾಯ, ಹೀಗೆ 5 ಕಾರ್ಯಕ್ರಮಗಳನ್ನು ಕೂಡ ಅತ್ಯುತ್ತಮವಾದಂತಹ ಕೇಂದ್ರ ಸರ್ಕಾರದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಈ ಯೋಜನೆಗಳನ್ನ ಕೊಡ್ತೇವೆ ಎನ್ನುವಂತಹ ಭರವಸೆಯ ಮಾತುಗಳನ್ನು ಕೂಡ ಈಗಾಗಲೇ ನುಡಿದಿದ್ದಾರೆ. ಖಂಡಿತವಾಗಿ ಕೂಡ ಕಾಂಗ್ರೆಸ್ ಪಕ್ಷ ನುಡಿದಂತೆ ನಡೆಯುವ ಸರ್ಕಾರ. ಯಾವಾಗ ತನ್ನ ಪ್ರಣಾಳಿಕೆಯ ಪತ್ರಿಕಾ ವರದಿಗಾರ ಹಾಗೆ ನಮ್ಮ ದೃಶ್ಯ ಮಾಧ್ಯಮದವರ ಸಹಕಾರ ಹೆಚ್ಚಿಸತಕ್ಕಂತಹ, ಜನಸಾಮಾನ್ಯರನ್ನ ಗೌರವಿಸತಕ್ಕಂತ ಒಬ್ಬ ಜಾತ್ಯತೀತ ತತ್ವದ ನಾಯಕ ಪದ್ಮರಾಜ ಪೂಜಾರಿ ಅವರಿಗೆ ತಮ್ಮೆಲ್ಲರ ಅಮೂಲ್ಯವಾದಂತಹ ಮತವನ್ನ ನೀಡಿ ಅವರನ್ನ ಈ ಜಿಲ್ಲೆಯ ಲೋಕಸಭಾ ಅಭ್ಯರ್ಥಿಯಾಗಿ ನಾವೆಲ್ಲರೂ ಕಳಿಸಿಕೊಡ್ಬೇಕು. ಇದಕ್ಕೆ ಜನರ ಸಹಭಾಗಿತ್ವ ಖಂಡಿತ. ನಡೆದಂತ ಇತಿಹಾಸವನ್ನ ನಾವು ಕಾಂಗ್ರೆಸ್ ಪಕ್ಷದಲ್ಲಿ ಕಂಡಿದ್ದೇವೆ. ನಾವು ಜನರ ಹತ್ರ ಮನವಿ ಮಾಡುವುದಿಷ್ಟೇ, ಇವತ್ತು ತಮಗೆ ಸರ್ಕಾರವನ್ನ ಬದಲಿಸತಕ್ಕಂತ ಅವಕಾಶ ಬಂದಿದೆ. ಇವತ್ತು ಜನರು ಬಿಜೆಪಿಯ ಮೋದಿ ಆಡಳಿತ ಸರ್ಕಾರದಿಂದ ಬೇಸತ್ತಿದ್ದಾರೆ. ಹಾಗಾಗಿ ಈ ಸರ್ಕಾರದ ಅತ್ಯಮೂಲ್ಯವಾದಂತಹ ಕಾರ್ಯಕ್ರಮಗಳು, ಕಾಂಗ್ರೆಸ್ ಪಕ್ಷದ ಭರವಸೆ, ಶಾಶ್ವತವಾದಂತಹ ಯೋಜನೆಗಳಿಗೆ ಜನರು ಖಂಡಿತವಾಗಿ ಕೂಡ ತಮ್ಮ ಅಮೂಲ್ಯವಾದಂತಹ ಮತವನ್ನ ನೀಡಬೇಕು.